ತಿಕ್ಕಾಟ, ಈ ರಾಜಕೀಯ ತಿಕ್ಕಾಟ. ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳೋದು ಭಾಳ ಸುಲಭದ ಕೆಲಸ, ಅದು ಸ್ವತಃ ನಾವು ಕರ್ತವ್ಯ ಕೇಳಿದಾಗ ಎಷ್ಟು ತೊಂದರೆ ಅದ ಅನ್ನೋದು ಮನವರಿಕೆ ಆಗುವಂಥದ್ದು. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾವೆಲ್ಲ ಇವತ್ತೆಲ್ಲ ಆಗ್ಯದ ಅಧಿಕಾರಶಾಹಿ ಜನರ ಬಗ್ಗೆ ನಾವು ವಿಶ್ವಾಸ ಬಿಟ್ಟಿವಿ. ಅಂಧವಿಶ್ವಾಸ ಅಂತ ಏನೂ ಅಲ್ರಿ. ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಇದನ್ನು ಯಾಕೆ ಆಯಿತು ಅನ್ನೋದಕ್ಕಾಗಿ VVIPಗಳ ಅವ್ರಿಗೊಂದು ಸಪ್ರೇಟಾಗಿ ರೋಡ್ ಮಾಡಿದ್ದು ಮತ್ತಿನ ಕಾರಣಕ್ಕಾಗಿ ಏಕಾಗಿ ಜನ ಹೆಚ್ಚಾಗಿದ್ದಕ್ಕಾಗಿ ಅವತ್ತು 10 ಕೋಟಿವರೆಗೂ ಜನ ಆಗಿದ್ದಕ್ಕಾಗಿ ಈ ಒಂದು ದೊಡ್ಡ ದುರಂತ ಆಯಿತು ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದ್ರೆ ಆ ಒಂದು ಘಟನೆ ನಡೆದಾಗ ಅನೇಕ ಜನ ಸಿಕ್ಕತ್ತು ಹೊಡಗಿಬಿಟ್ಟಿದ್ದಾರೆ. ಏನು ಅವತ್ತು ಆ ಘಟನೆ ಬಗ್ಗೆ ಹೇಳ್ತಾ ಇರೋದು ನೋಡಿದಾಗ ಕೇಳಿದ್ ನೋಡಿದಾಗ ಕೆಳಗೆ ಬಿದ್ದಂಥವ್ರ ಮೇಲೆ ನಿರಂತರ ಒಂದು 10 ಗಂಟೆ ಓಡಾಟ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಭೀಕರವಾಗಿ ಘಟನೆ ಆಗ್ಯದಪ್ಪ ಅಂತೇಳಿ. ಅಂದ್ರೆ ಇವತ್ತು ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು BJP ಅಥವಾ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ಇಲ್ಲಪ್ಪ ಇದು ಆಗಿದ್ದು ದುರಂತ ಅಂತ ಅವ್ರ ಬಾಯಿಲೆ ಬರ್ತಾ ಇಲ್ಲ. ಹಿಂದಿನ ಸರ್ಕಾರದಲ್ಲೂ ಆಗ್ಯದ, ಈಗೂ ಆಗಿದಾವ, 2013ರಲ್ಲಿ ಆಗಿತ್ತು, ಮತ್ತೇನೋ ಕಾರಣಗಳು ಹೇಳ್ತಾ ಹೋಗ್ತಾರೆ. ಹೌದು ನಡ್ತಾವಿಲ್ಲ ಅಂತಲ್ಲ, ನಡೀತಾ ಇರ್ತಾವೆ. ಇವು ಆಗದಾಗ ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ ಈಗೇನೋ ಒಂದು ಸರ್ಪಗವಲು ಹಾಕಿದ್ದೀವಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಾಗಿದ್ದಪ್ಪ ನಮ್ಮ ಸ್ಥಿತಿ ಅಂತಂದ್ರೆ ಏನು ದರೋಡೆ ಆಗೋದೆಲ್ಲ ಆಗಿ ಹೋದ್ಮೇಲೆ ಹಿತ್ತಲ ಬಾಗಿಲು ಹಿಕ್ಕೊಂಡಂಗೆ ಆಗಿಬಿಟ್ಟದು. ಹಿತ್ತಲ ಬಾಗಿಲವನ್ನ ಅಥವಾ ಹಿತ್ತಲ ದಿಡ್ಡಿ ಅಂತ ನಮ್ಮ ಸಣ್ಣ ಬಾಗಿಲ ಮುಚ್ಕೊಂಡಂಗೆ ಆಗಿದ್ದು. ಮತ್ತು ಯಾವಾಗ ಬೇಕಾದ್ರೆ ಇಂಥದ್ದು ಆಗ್ಬೋದು ಅನ್ನುವಂಗೆ ವಾತಾವರಣ ಅದಂತ. ಅಂದ್ರೆ ನಮ್ಮ ಜನರ ಭಾವನೆಗಳನ್ನ ಕೆರಳಿಸ್ಕೊಂಡು ನಮ್ಮ ರಾಜಕೀಯ ಸಹಿತ ಆ ಧರ್ಮದ ಜೊತೆ ಬೆಳೆಸಿದಾಗ ಇಂಥೆಲ್ಲ ಹೋಗಡುಗಳಾಗ್ತಾ ಇರ್ತಾವೆ. ಇದನ್ನು ತಡೆಯೋದಕ್ಕಾಗಿ ನಾವು ವೈಜ್ಞಾನಿಕವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನ? ಜನರ ಭಾವನೆ ಅಂತ ನಾವು ಅದನ್ನು ಅವ್ರಿಗೆ ಬಿಟ್ಟಂಥ ವಿಷಯ, ಅದು ನಂಬಿಕೆಯನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಅವ್ರು ನಂಬಲಿ ಮಾಡಲಿ, ಅದನ್ನು ಸುವ್ಯವಸ್ಥೆ ಮಾಡಬೇಕಲ್ಲ ಅದಾಗದಂಗೆ. ಯಾಕಂದರೆ ದೊಡ್ಡ ವಿಸ್ತಾರವಾದ ಜಾಗದಲ್ಲೇ 3 ನದಿಗಳು ಕೂಡುವಂಥ ತ್ರಿವೇಣಿ ಸಂಗಮದಲ್ಲೇ ಅಂಥನಿಂಥ ದುರಂತ ಆಗಬಾರ್ದಾಗಿತ್ತು ಅಂತ ಭಾಳಷ್ಟು ಜನರ ಅಭಿಪ್ರಾಯ ಹೋಗ್ಬಿಟ್ಟದು. ಜೊತೆಗೆ ಎಲ್ಲರೂ ನೋವಾಗ್ಯದ. ಮತ್ತು ಈ ಒಂದು ತಮ್ಮ ಜೀವಗಳನ್ನು ಕಳ್ಕೊಂಡಂತಹ ಮನೆಗಳಲ್ಲಂತೂ ಪಾಪ ಆಕ್ರಾಂತನೆ ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಆ ರೀತಿ ಭೀಕರತೆಯಲ್ಲಿ ಅದಂತ ಕಂಡು ಬರ್ತಾಯಿದೆ. ಒಟ್ಟಾರೆಯಾಗಿ ಈಗ ಸರ್ಪಗವಾಲನ್ನು ಹಾಕಿದ್ದಾರೆ, ಎಲ್ಲ ಮುಗಿದು ಹೋದ್ಮೇಲೆ ಅನ್ನುವಂಥದ್ದು. ಜೊತೆಗೆ ಅನೇಕ